ಹಲೋ ಹಾಯ್ ಎವ್ರಿ ಒನ್, ಅಚ್ಯುತಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಅಕ್ಕಿ ರವದ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತಿಳ್ಕೊಂಬನ್ನಿ. ರವದ ಉಪ್ಪಿಟ್ಟಿಗೆ ಬೇಜಾರಾದರೆ ಈ ಥರ ಅಕ್ಕಿ ಉಪ್ಪಿಟ್ಟು ಮಾಡಿರಿ, ಚೆನ್ನಾಗಿರುತ್ತೆ. ಒಂದು ಕಡಾಯಿಗೆ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಬೌಲಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಇದಕ್ಕೆ ಕರಿಬೇವು ಹೆಸರು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿಟ್ಟಿರುವ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಬೆಂದ ನಂತರ ಇದಕ್ಕೆ ಅರ್ಧ ಲೀಟರು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಪ್ಲೀಸ್ ಅಚ್ಯುತಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ತನಕ. ಈಗ ಅಕ್ಕಿ ರವನ ತೊಳೆದು ನಾನು ಗಿರಣಿಯಲ್ಲಿ ಹಾಕಿಸ್ಕೊಂಡ್ ಬಂದಿದ್ದೀನಿ. ನೋಡ್ತಾ ಇದ್ದಲ್ಲ, ಸಣ್ಣದಾಗಿ ಇದೆ ಅಕ್ಕಿ ರವ. ಹೇಗೆ ಚಿರುಟಿ ರವೆ ಇರುತ್ತಲ್ಲ ಅದೇ ಥರನ ಹಾಕಿಸಿದ್ದೀನಿ ನಾನು. ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಒಂದು ಕಡಾಯಲ್ಲಿ ಹಾಕಿ ಇದನ್ನು ಮೊದಲು ಹಾಗೆ ಹುರ್ಕೋಬೇಕು, ಎಣ್ಣೆ ಹಾಕಬಾರ್ದು. ಚೆನ್ನಾಗಿ ದುಂಡಗೆ ಹುರಿಬೇಕು. ಇದನ್ನು ಹುರಿದ ಆದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಹೇಗೆ ರವೆ ಹುರ್ಕೊಳ್ತೇವಲ್ಲ ಅದೇ ರೀತಿ ಸ್ವಲ್ಪ ಜಾಸ್ತಿ ಹುರ್ಕೋಬೇಕು ರವದಕ್ಕಿಂತ. ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೋಬೇಕು. ಹುರಿದ ನಂತರ ಈಗ ಅಷ್ಟರಲ್ಲಿ ನಾವು ಹೆಸರಿಗೇನು ಇಟ್ಟಿದ್ವಿ ಉಪ್ಪಿಟ್ಟಿಗೆ, ಅದು ಚೆನ್ನಾಗಿ ಕುದ್ದಿದೆ. ನೋಡ್ತಾ ಇದ್ದೀರಲ್ವ, ಎಷ್ಟು ಕುದಿಯುತ್ತೆ ಅಷ್ಟೇ ಉಪ್ಪಿಟ್ಟು ರುಚಿ ಕೊಡುತ್ತೆ. ಹಾಗಾಗಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ರವೆ ಹುರಿದಿದ್ದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು. ಏನು ಹೆಸರು ಕುದ್ಲಿಕ್ಕೆ ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ಗಂಟು ಆಗದೇ ರೀತಿ ಕೈ ಆಡ್ಕೋಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟು ಕೈ ಆಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ರೆಡಿ ಆಗಿದೆ ನೋಡಿ. ಕುದ್ಲಿಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ಪಾತ್ರೆನ ಮುಗಿಸ್ತೀನಿ. ಅದು ಅದೇ ಹೊಗೆಯಲ್ಲಿ ಬೇಯ್ಕೊಳ್ತೈತಿ. ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಅಷ್ಟೇ ಟೇಸ್ಟು ಆಗಿರುತ್ತೆ. ರವದ ಉಪ್ಪಿಟ್ಟು ತಿನ್ನಲ್ಲ ಅಂತಿರ್ತಾರಲ್ಲ ಮನೆಯಲ್ಲಿ ಹುಡುಗರು, ಅವ್ರಿಗೆ ಆದರೆ ಈ ಥರ ಅಕ್ಕಿ ರವದ ಉಪ್ಪಿಟ್ಟು ಮಾಡಿಕೊಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ನಾಷ್ಟ ಅಥವಾ ಈವ್ನಿಂಗ್ ಸಾಯಂಕಾಲ ಆದರೂ ಮಾಡ್ಕೊಂಡು ತಿನ್ಬೋದು. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡಿರಿ, ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮೊಸರು ಜೊತೆ ಅಥವಾ ಶೇಂಗಾ ಚಟ್ನಿ ಜೊತೆ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರೆ ಅನ್ಕೋ ಇನ್ನೂ ಸಖತ್ತಾಗಿರ್ತೈತೆ ರೀ ಉಪ್ಪಿಟ್ಟು. ನೋಡ್ತಾ ಇದ್ದೀರಲ್ಲ, ಯಾಕೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಲ್ರಿ, ಹಂಗೆ ಅಷ್ಟೇ ಟೇಸ್ಟ್ ಇರ್ತೈತೆ ಅದು. ನೀವು ಮನೇಲಿ ಮಾಡಿರಿ, ಹೆಂಗೈತಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.